ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ವಿಶಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನಿನ್ನೆ ಕಮೆಂಟ್ಸ್ ಎಲ್ಲ ನೋಡಿ ಸ್ವಲ್ಪ ಬೇಜಾರಾಗಿ ಹೋಗ್ಬಿಟ್ಟಿತ್ತಲ್ಲ, ಹಂಗಾಗಿ ಇವತ್ತು ಎದ್ದೊಳೋದು ಕೂಡ ಸ್ವಲ್ಪ ಲೇಟ್ ಆಯಿತು. ರಾತ್ರಿ ಅದೇ ಯೋಚನೆಯಲ್ಲಿ ನಿದ್ದೆನೂ ಸರಿಯಾಗಿ ಬರಲಿಲ್ಲ, ಹಂಗಾಗಿ ಇವತ್ತು ಬೆಳಗ್ಗೆ ಎದ್ದೊಳೋದು ಸ್ವಲ್ಪ ಲೇಟೇ ಆಗೋಯಿತು. ಭಾನುವಾರ ಅಲ್ವಾ, ನೀನು ಮಾಮೂಲಿ ತಿಂಡಿ ಗಿಂಡಿ ಮಾಡಿ ಕೆಲಸ ಮಾಡ್ಕೊಳ್ಳೋದು ಅಷ್ಟೇ. ಆದರೆ ಶಾಪ್ಗೆ ಹೋಗೋದು. ಇನ್ನು ಸ್ವಲ್ಪ ಟೀ ಮಾಡೋಣ ಅಂತ ಹೇಳಿ ಟೀಗೆ ಇಟ್ಟಿದ್ದೀನಿ. ನೆನ್ನೆ ಏನಂದರೆ ಬಂದು ನಾನು ಅಡುಗೆನೂ ಮಾಡಲಿಲ್ಲ, ಏನೂ ಇಲ್ಲ. ಅದಲ್ಲದೆ ಬಂದು ತಂದಿರೋ ತರಕಾರಿನೂ ಕೂಡ ಏನೂ ಎತ್ತಿಟ್ಟಿರಲಿಲ್ಲ. ಸುಮ್ಮನೆ ಉಪ್ಪು ನೀರಲ್ಲಿ ನೆನೆ ಹಾಕ್ಬಿಟ್ಟು ಹಾಗೆ ಹೋಗಿ ಮಲ್ಕೊಂಡೆ ಅಷ್ಟೇ ನೋಡಿ. ಇವಾಗೆಲ್ಲ ನಾನು ಇದು ಮಾಡಬೇಕು. ಪಾತ್ರೆ ಇವಾಗ ತೊಳೆದಿಟ್ಟೆ. ಇನ್ನು ಹಾಲನ್ನ ಕೂಡ ಇಲ್ಲಿ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಒಂದೊಂದ್ಸಲ ಏನಾದರೂ ಯಾವುದಾದ್ರೂ ಒಂದು ವಿಷಯಕ್ಕೆ ಬೇಜಾರಾಗಿ ಹೋಗ್ಬಿಟ್ರೆ ಏನು ಕೆಲಸ ಮಾಡಲಿಕ್ಕೂ ಇಂಟ್ರೆಸ್ಟೇ ಇರಲ್ಲ. ಆ ವಿಚಾರದಿಂದ ಹೊರಗಡೆ ಬರೋದಕ್ಕೆ ಸುಮಾರು ಟೈಮ್ ತೊಗೊಳ್ತೀನಿ ನಾನು ಅಷ್ಟೇ. ಇನ್ನು ಸ್ವಲ್ಪ ಗಿಡನ ತೊಗೊಂಡು ಬಂದಿದ್ನಲ್ಲ ನಾನು ನಿನ್ನೆ, ಶಂಖಪುಷ್ಪದ ಗಿಡನ ಹಾಗೆ ಇಟ್ಬಿಟ್ಟಿದ್ದೀವಿ. ಏನು ಅದನ್ನು ಇದು ಮಾಡಲಿಕ್ಕೆ ಹೋಗಲಿಲ್ಲ. ಇವರು ಇದಕ್ಕೆ ಸ್ವಲ್ಪ ನೀರು ಹಾಕಿ ನೋಡ್ಕೊಳ್ತಾ ಇದ್ದಾರೆ ಬೆಳಗ್ಗೆನೆ. ಇನ್ನು ಈ ಶಂಖಪುಷ್ಪ ಹೂವು ನೋಡಿ ಎಷ್ಟು ಚೆನ್ನಾಗಿ ಅರಳಿದೆ. ಆ ಕಲರ್ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಥರ ಯಾವುದೇ ಹೂವು ಕೂಡ ಅರಳ್ದಾಗ ನೋಡಲಿಕ್ಕೆ ಏನೋ ಒಂಥರ ಖುಷಿ. ನನಗೆ ಆ ಗಿಡದಿಂದ ತೆಗಿಲಿಕ್ಕೆ ಮನಸ್ಸು ಬರಲ್ಲ, ಗಿಡದಲ್ಲೇ ಇರಲಿ ಅಂತ ಅನಿಸ್ಬಿಡುತ್ತೆ. ಅದು ಬಾಡೋವರೆಗೂ ನಾನು ಈ ದಾಸವಾಳದ ಹೂವು, ರೋಸ್ ಹೂವು ಅದೆಲ್ಲ ಬಂದಿತ್ತಲ್ಲ ತೆಗಿಲಿಕ್ಕೆ ಹೋಗಿರೋದಿಲ್ಲ. ಇನ್ನು ನನಗೂ ಸ್ವಲ್ಪ ಇವತ್ತು ಗಂಟ್ಲೆಲ್ಲ ಒಂಥರ ಕಟ್ಕೊಂಡಂಗೆ ಆಗ್ಬಿಟ್ಟಿದೆ. ಅದನ್ನೇ ನನ್ನ ಹಸ್ಬೆಂಡ್ ಕೇಳ್ತಿದ್ರು, ಈ ಗಂಟ್ಲು ನೋಡು ಹೆಂಗೆ ಮಾಡ್ಕೊಂಡಿದ್ಯಾ, ನೆನ್ನೆ ಎಲ್ಲ ಹೊತ್ತು ಅಂತ ಹೇಳ್ಬಿಟ್ಟು. ಹಂಗೆ ನನಗೆ ಏನಾದರೂ ಹೊತ್ಬಿಟ್ರೆ ಗಂಟ್ಲು ಸ್ವಲ್ಪ ಕಟ್ಕೊಂಡಂಗೆ ಆಗ್ಬಿಡುತ್ತೆ, ಹಾಗೆ ತಲೆನೋವು ಕೂಡ ಬಂದ್ಬಿಡುತ್ತೆ. ಇನ್ನು ಇವತ್ತು ನನ್ನ ತಮ್ಮ ಕೂಡ ಬಂದಿದ್ದಾನೆ. ಬರುವಾಗ ಸ್ವಲ್ಪ ಫಿಶ್ಶು ಮತ್ತು ಫ್ರಾನ್ಸ್ ಎಲ್ಲ ತೊಗೊಂಡು ಬಂದಿದ್ದಾನೆ. ಅದನ್ನ ಇವಾಗ ಮಾಡಬೇಕು. ನಾನು ಯಾವತ್ತೂ ಫ್ರಾನ್ಸ್ ಎಲ್ಲನೂ ಮಾಡಿಲ್ಲ ಮನೆಯಲ್ಲಿ. ಫಿಶ್ ಎಲ್ಲ ಮಾಡ್ತಿರ್ತೀನಿ, ಆದರೆ ಫ್ರಾನ್ಸ್ ಯಾವತ್ತೂ ಮಾಡಿಲ್ಲ. ಇವತ್ತು ಮಾಡಬೇಕು. ಕ್ಲೀನ್ ಮಾಡಿಸ್ಕೊಂಡೆ ತಂದುಬಿಟ್ಟಿದ್ದಾನೆ. ಕ್ಲೀನ್ ಮಾಡಿಸೋಕೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ರೆಸಿಪಿ ಕೂಡ ಶೇರ್ ಮಾಡ್ತೀನಿ, ಯಾವ ಥರ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಯಾವಾಗಲೂ ಒಂದ್ಸಲ ನಮ್ಮ ಆಂಟಿ ಹತ್ರ ಹೇಳಿಸ್ಕೊಂಡಿದ್ದೆ ಫ್ರಾನ್ಸು ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು. ಅದನ್ನೇ ಇವತ್ತು ಟ್ರೈ ಮಾಡಬೇಕು. ಇವಾಗ ಕಾಫಿ ಮಾಡಿಕೊಟ್ಬಿಟ್ಟು ನನಗೆ ಸ್ವಲ್ಪ ಕಷಾಯ ಮಾಡ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಂಚೂರು ಕಷಾಯ ಮಾಡ್ಕೊಂಡು ಕುಡಿದ್ಬಿಟ್ರೆ ಒಂಥರ ಗಂಟಲು ಕಿಚ್ಚು ಅನಿಸ್ತಿರೋದು, ಹಾಗೆ ನೋವು ಆಗ್ತಿರೋದೆಲ್ಲ ನನಗೆ ಸ್ವಲ್ಪ ಕಡಿಮೆ ಆಗೋಗ್ಬಿಡುತ್ತೆ. ನನಗೆ ಹಂಗೇನೆ ಈ ಸ್ಟ್ರಪ್ಸಿಲೆಲ್ಲ ಒಂದೊಂದ್ಸಲ ತೊಗೊಳ್ತೀನಿ. ಆ ಸ್ಟ್ರಪ್ಸಿಲ್ ತೊಗೊಂಡ್ರೆ ಏನಾಗುತ್ತೆ ಅಂದರೆ ಆ ಟೈಮ್ಗೆ ನನಗೇನೋ ರಿಲೀಫ್ ಆಗುತ್ತೆ. ಸ್ವಲ್ಪ ಹೊತ್ತು ಬಿಟ್ಟಾದ್ಮೇಲೆ ಮತ್ತೆ ಹಂಗೆ ಆಗೋಗ್ಬಿಡುತ್ತೆ. ಅದಕ್ಕೆ ನಾನು ಅದಕ್ಕಿಂತ ಈ ಕಷಾಯನೇ ಬೆಸ್ಟು ಅಂತ ಕಷಾಯ ಮಾಡ್ಕೊತೀನಿ. 1-2 ಸಲ ದಿನದಲ್ಲಿ ಬೆಳಗ್ಗೆ ಒಂದು ಸಲ ಸಂಜೆ ಒಂದು ಸಲ ಮಾಡ್ಕೊಂಡು ಕುಡಿದ್ಬಿಟ್ರೆ ಆದಷ್ಟು ಅದು ಕಡಿಮೆ ಆಗುತ್ತೆ. ಆಮೇಲೂ ಕಡಿಮೆ ಆಗಿಲ್ಲ ಅಂದರೆ ನೋಡೋಣ, ಹಾಸ್ಪಿಟಲ್ಗೆ ಹೋಗೋಣ ಅಂತ. ಹಾಗೆ ಮೊದಲು ನನ್ನ ಹಸ್ಬೆಂಡ್ಗೆ ಮತ್ತು ನನ್ನ ತಮ್ಮನಿಗೆ ಸ್ವಲ್ಪ ಟೀ ಮಾಡಿಕೊಟ್ಬಿಡೋಣ ಅಂತೇಳಿ ಅದನ್ನು ಕೂಡ ಮಾಡ್ತಾಯಿದ್ದೀನಿ. ಕಾಫಿ ಮಾಡ್ತಾಯಿದ್ದೀನಿ, ಟೀ ಎಲ್ಲ. ಕೆಲವೊಂದಿಷ್ಟು ಪ್ರಾಡಕ್ಟ್ಸ್ನೆಲ್ಲ ತೊಗೊಂಡಿದ್ದೆ, ಅಂದರೆ ಕಿಚನ್ಗೆ ಏನೇನು ಬೇಕು ಅದನ್ನು. ನಾನು ಸಾಮಾನ್ಯವಾಗಿ ಯಾವಾಗಲೂ ಇಂಡಸ್ ವ್ಯಾಲಿ ಅವ್ರ ಪ್ರಾಡಕ್ಟ್ಸ್ನೇ ಜಾಸ್ತಿ ಪರ್ಚೇಸ್ ಮಾಡೋದು. ನೀವು ನೋಡಿರ್ಬೋದು, ನಮ್ಮನೆ ಇರೋ ಕಡಾಯಿ ಹಾಗೆ ಕುಕ್ವೇರು ಎಲ್ಲವೂ ಕೂಡ ಇಂಡಸ್ ವ್ಯಾಲಿ ಇದೆ. ನನಗೆ ಈ ಇಂಡಸ್ ವ್ಯಾಲಿ ಪ್ರಾಡಕ್ಟ್ ಎಲ್ಲ ತುಂಬಾ ಇಷ್ಟ ಆಗುತ್ತೆ. ಒಂಥರ ತುಂಬ ದಿನ ಬಾಳಿಕೆ ಬರುತ್ತೆ. ಅದಲ್ಲದೆ ನನಗೆ ಈ ಸ್ಟೀಲ್ ಪಾತ್ರೆಗಳು ಏನು ಅಂದರೆ ತಳ ಹಿಡಿಯಲ್ಲ ಬೇಗ, ನನಗೆ ಅದು ತುಂಬಾ ಇಷ್ಟ ಆಗೋದು. ಈ ಕೆಲವೊಂದು ಸ್ಟೀಲ್ ಪಾತ್ರೆಗಳೆಲ್ಲ ನೋಡಲಿಕ್ಕೆ ಭಾರ ಇರುತ್ತೆ, ರೇಟ್ ಜಾಸ್ತಿ ಇರುತ್ತೆ, ತಂದುಬಿಡ್ತೀವಿ. ಆದರೆ ಒಂಚೂರು ಏನಾದರೂ ಹೆಚ್ಚು ಕಡಿಮೆ ಆದರೆ ಫುಲ್ಲು ಅಡುಗೆ ಎಲ್ಲ ಸಿದೋಗ್ಬಿಡುತ್ತೆ. ಹಾಗಾಗಿ ನಾನು ಇವ್ರ ಪ್ರಾಡಕ್ಟ್ನ ಜಾಸ್ತಿ ಪರ್ಚೇಸ್ ಮಾಡೋದು. ಆದರೆ ಇದು ಕೂಡ ಹೈ ಫ್ಲೇಮಲ್ಲೆಲ್ಲ ಇಟ್ಟು ಇದು ಮಾಡಿಕೊಂಡ್ರೆ ಹಂಗಾಗುತ್ತೆ. ಬಟ್ ನಾವು ನೋಡಿಕೊಂಡು ಮಾಡಿದ್ರೆ ತಳ ಹಿಡಿಯಲ್ಲ. ನನಗೆ ಅನಿಸಿರೋ ಪ್ರಕಾರ ಬೇರೆ ಬ್ರ್ಯಾಂಡ್ಗಿಂತ ಇದು ನನಗೆ ತುಂಬಾ ಇಷ್ಟ ಆಗುತ್ತೆ. ಅದಕ್ಕೆ ನಾನು ಯಾವಾಗಲೂ ಇವ್ರ ಇಂಡಸ್ ವ್ಯಾಲಿ ಪ್ರಾಡಕ್ಟ್ಗಳನ್ನೇ ಪರ್ಚೇಸ್ ಮಾಡೋದು. ಇನ್ನು ನಾನು ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ದೊಡ್ಡ ಬಾಕ್ಸಲ್ಲಿ ಪ್ಯಾಕ್ ಮಾಡಿಕೊಟ್ಟಿದ್ರು, ನಾನು ಅದನ್ನು ತೆಗೆದೆ. ಏನು ಕಷ್ಟ ದೊಡ್ಡ ಬಾಕ್ಸು ಅಂತ ಹೇಳ್ಬಿಟ್ಟು. ಇದು ನೋಡಿ, ಒಂದು ಕಡಾಯಿನ ತೊಗೊಂಡಿದ್ದೀನಿ. ಈ ಥರದ್ದು ದೊಡ್ಡದಿದೆ ನಮ್ಮ ಮನೇಲಿ, ಚಿಕ್ಕದಿರಲಿಲ್ಲ, ಹಾಗಾಗಿ ಈ ಸೈಜ್ ತೊಗೊಂಡೆ. ಹಾಗೆ ಲಿಡ್ಡು ನನಗೆ ಒಂದು ಸ್ಟೀಲಿಂದು ಬೇಕಿತ್ತು. ನಮ್ಮ ಮನೆ ಇರೋದು ಸ್ಟೀಲಿಂದಲ್ಲ, ನೀವು ನೋಡಿರ್ಬೋದು. ಲಾಸ್ಟ್ ಟೈಮ್ ಒಂದು ಸಲ ಒಡೆದೋಗ್ಬಿಟ್ಟು ಆ ಥರ ಆಗೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಈ ಸಲ ಸ್ಟೀಲ್ ತೊಗೊಂಡಿದ್ದೀನಿ. ಕ್ವಾಲಿಟಿ ಚೆನ್ನಾಗಿದೆ, ವೇಟ್ ಇದೆ ನೋಡಿ, ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ. ಈ ಪ್ಯಾನನ್ನು ತೊಗೊಂಡೆ.
ಸ್ವಲ್ಪ ಏನಾದ್ರೂ ಈ ಫ್ರೈಡ್ ಐಟಮ್ಸ್ ಎಲ್ಲ ಏನಾದರೂ ಮಾಡುವಾಗ ಇದು ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ನಾನು ಸಾಮಾನ್ಯವಾಗಿ ಕರಿಯೋ ಪದಾರ್ಥಗಿಂತ ಸ್ವಲ್ಪ ಡ್ರೈ ಆಗಿ ಏನಾದರೂ ಮಾಡ್ಕೊಳ್ತಾ ಇರ್ತೀನಿ. ಆಲೂ ಫ್ರೈ ಅದು ಇದು ಎಲ್ಲನೂ ಐರನ್ ಕಡಾಯಲ್ಲಿ ಮಾಡ್ಕೊಳ್ತೀನಿ. ಇಲ್ಲಾಂದರೆ ಒಂದು ಸಿಲ್ವರ್ದೊಂದಿತ್ತು, ಅದರಲ್ಲಿ ಮಾಡ್ತಾಯಿದ್ದೆ. ಸುಮಾರು ಜನ ಕಮೆಂಟ್ ಮೂಲಕ ಕೂಡ ಕೇಳ್ತಿದ್ರಿ, ಅದರಲ್ಲಿ ಯಾಕೆ ಮಾಡ್ತೀರಾ ಶಿಲ್ಪ, ಚೇಂಜ್ ಮಾಡಿಬಿಡಿ ಅಂತ. ಹಂಗಾಗಿ ನಾನು ಇದನ್ನು ತೊಗೊಂಡೆ. ಇದು ಅಷ್ಟೇ ಕ್ವಾಲಿಟಿ ಚೆನ್ನಾಗಿದೆ. ಸ್ವಲ್ಪ ಚಿಕ್ಕದಾಗಿರೋದನ್ನೇ ನಾನು ತೊಗೊಂಡೆ, ನಮ್ಮಿಬ್ಬರಿಗೆ ಸಾಕಾಗುತ್ತೆ, ತುಂಬ ದೊಡ್ಡದೇನು ಮಾಡೋಕ್ಕೆ ಅಂತ ಹೇಳ್ಬಿಟ್ಟು. ಇದು ನೋಡಿ, ಇಟ್ಕೊಳ್ಳಿಕ್ಕೂ ಕೂಡ ಚೆನ್ನಾಗಿದೆ. ಇದ್ರ ಜೊತೆಗೆ ಒಂದು ಹಾಲು ಕಾಯಿಸ್ಕೊಳ್ಳಿಕ್ಕೆ ಹಾಗೆ ಕಾಫಿ ಕಾಯಿಸ್ಕೊಳ್ಳಿಕ್ಕೆಲ್ಲ ಬೇಕಲ್ಲ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡೆ. ನೀವು ಅದು ಇನ್ನೊಂದು ನೋಡ್ಬೋದು, ನಮ್ಮ ಮನೆ ಇರೋದು ಹಳೇದು, ತುಂಬ ದಿನದಿಂದ ತೊಗೊಂಡಿದ್ದದು, ಹಾಳಾಗಿಬಿಟ್ಟಿದೆ ಸ್ವಲ್ಪ, ಹಾಗಾಗಿ ಇದನ್ನು ತೊಗೊಂಡೆ. ನೋಡಿ, ಇದು ಕೂಡ ಅಷ್ಟೇ ತುಂಬಾ ವೇಟ್ ಇದೆ. ಮುಂಚೆ ಇದ್ದಿದ್ದು ಇದಷ್ಟೊಂದು ವೇಟ್ ಇರಲಿಲ್ಲ, ಸ್ಟೀಲೇ, ಇದೂ ಕೂಡ ವೇಟ್ ಇರಲಿಲ್ಲ. ಕೆಳಗಡೆ ಬಿದ್ದಾಗೆಲ್ಲ ಒಂಥರ ತಗೋದಂಗೆ ಆಗಿಬಿಟ್ಟಿತ್ತು. ಅದಕ್ಕೆ ಇದನ್ನು ತೊಗೊಂಡ್ಬಿಡೋಣ ಅಂತೇಳಿ ಒಂದು ತರಿಸ್ಕೊಂಡೆ. ಸಾಕು ನಮ್ಮಿಬ್ಬರಿಗೆ, ಒಂದು ಅರ್ಧ ಲೀಟ್ರು ಹಾಲನ್ನ ಕಾಯಿಸ್ಬೋದು. ಉಕ್ಕೋ ಥರ ನೋಡ್ಕೊಳ್ದೇ ಇದ್ದರೆ ಒಂದು ಅರ್ಧ ಲೀಟ್ರು ಹಾಲನ್ನ ಆರಾಮಾಗಿ ಕಾಯಿಸ್ಬೋದು. ಇದೊಂದು 3 ಪಾತ್ರೆನ ತೊಗೊಂಡಿದ್ದೀನಿ. ಏನಂದರೆ ಅಮೌಂಟು ಯಾವಾಗ ಅಡ್ಜಸ್ಟ್ ಆಗುತ್ತೆ ಅವಾಗವಾಗ ನೋಡ್ಕೊಂಡು ತೊಗೊಳ್ತೀನಿ. ಒಂದೇ ಸಲ ಎಲ್ಲನೂ ಪರ್ಚೇಸ್ ಮಾಡೋಕ್ಕೆ ಕೂಡ ಆಗೋಲ್ಲ. ನಾನು ಲಾಸ್ಟ್ ಬ್ಲಾಗಲ್ಲಿ ಕೂಡ ಹೇಳಿದೆ ಒಂದೊಂದೇ ಚೇಂಜ್ ಮಾಡ್ತೀನಿ ಅಂತ. ಇನ್ನು ಕುಕ್ಕರ್ ಒಂದು ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ ಕುಕ್ಕರ್ ಒಂದು ತೊಗೊಂಡ್ರೆ ಮುಗೀತು. ಆ ಕುಕ್ಕರ್ ಸ್ವಲ್ಪ ರೇಟ್ ಜಾಸ್ತಿ ಇತ್ತು, ಹಾಗಾಗಿ ನಾನು ಪರ್ಚೇಸ್ ಮಾಡೋಕ್ಕೆ ಹೋಗಲಿಲ್ಲ. ಇದು ರೇಟ್ ವೈಸು ಕೂಡ ಪರವಾಗಿಲ್ಲ ಅಂತ ಅನ್ನಿಸ್ತು, ಹಾಗಾಗಿ ಇಷ್ಟನ್ನು ತೊಗೊಂಡಿದ್ದೀನಿ. ನಿಮಗೇನಾದರೂ ಈ ಪ್ರಾಡಕ್ಟ್ ಬೇಕಿದ್ದರೆ ನಾನು ಲಿಂಕ್ ಕೂಡ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ನೀವು ಚೆಕ್ ಮಾಡಿ ನೋಡಿ. ಹಾಗೆ ನನ್ನ ಕೂಪನ್ ಕೋಡ್ ಕೂಡ ಬರ್ತಿರುತ್ತೆ. ಆ ಕೂಪನ್ ಕೋಡ್ನ ಬಳಸ್ಕೊಂಡು ನೀವು ಪರ್ಚೇಸ್ ಮಾಡಿದ್ರೆ ನಿಮಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಇನ್ನಿವಾಗ ನನಗೆ ಸ್ವಲ್ಪ ಕಷಾಯ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ಸ್ವಲ್ಪ ಗರ್ಕೆ ತೊಗೊಂಡಿದ್ದೀನಿ. ಹಾಗೆ ಒಂದು 10ರಿಂದ 12 ತುಳಸಿ ಎಲೆ, ಇದು ಬಂದು ವಿಳ್ಳೆದೆಲೆ ನಾವು ಹಾಕ್ಕೊಳ್ತೀವಿ ನೋಡಿ ಎಲೆ ಅಡಿಕೆ, ಅದರದ್ದು ವಿಳ್ಳೆದೆಲೆ ಒಂದು ತೊಗೊಂಡಿದ್ದೀನಿ. ಹಾಗೆ 2 ಲವಂಗ ತೊಗೊಂಡಿದ್ದೀನಿ, ಒಂದು 8ರಿಂದ 10 ಕಾಳು ಮೆಣಸು ತೊಗೊಂಡಿದ್ದೀನಿ, ಒಂದು ಅರ್ಧ ಇಂಚಿನಷ್ಟು ಶುಂಠಿ ತೊಗೊಂಡಿದ್ದೀನಿ, ಒಂದು ಚಿಟಿಕೆ ಆಗೋವಷ್ಟು ಅರಶಿನದ ಪುಡಿ ತೊಗೊಂಡಿದ್ದೀನಿ. ಇವಾಗ ಇಷ್ಟನ್ನು ಕೂಡ ಒಂದು ಕುಟಾಣಿಗೆ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಕುಟ್ಕೊಳ್ಬೇಕು, ಯಾಕಂದರೆ ಅದರದ್ದು ಸತ್ವ ಎಲ್ಲ ನೀರಲ್ಲಿ ಚೆನ್ನಾಗಿ ಇಟ್ಕೊಳ್ಬೇಕಲ್ವ. ಹಾಗಾಗಿ ನಾನು ಈ ಥರ ಕುಟ್ಕೊಂಡ್ಬಿಟ್ಟು 1 ಗ್ಲಾಸಷ್ಟು ನೀರನ್ನ ಕುದಿಲಿಕ್ಕಿಟ್ಟು ಅದಕ್ಕೆ ಸ್ವಲ್ಪ ಅರಶಿನದ ಪುಡಿ ಹಾಗೆ ಕುಟ್ಟಿರೋದನ್ನೆಲ್ಲನೂ ಸೇರಿಸ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ತೀನಿ. ಜೊತೆಗೆ ಒಂದು ಸ್ವಲ್ಪ ಬೆಲ್ಲ ಕೂಡ ಸೇರಿಸ್ಕೊಂಡಿದ್ದೀನಿ. ಬೆಲ್ಲ ಸ್ಕಿಪ್ ಮಾಡ್ಬೋದು, ಬೇಕಿದ್ರೆ ಹಾಕ್ಕೊಳ್ಬೋದು. ಒಂದು ಸ್ವಲ್ಪ 1 ಗ್ಲಾಸಷ್ಟು ನೀರು ಅರ್ಧ ಗ್ಲಾಸ್ ಆಗೋವಷ್ಟರೊಳಗೂ ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ಟು ಕುಡಿದ್ರೆ ಆಯಿತು. ಈಗ ನೋಡ್ತಿರ್ಬೋದು ನೀವು ಅದು ಯಾವ ಥರ ಕಲರ್ ಚೇಂಜ್ ಆಗಿದೆ ಅಂತ ಹೇಳ್ಬಿಟ್ಟು. ಒಂದು 3/4 ಗ್ಲಾಸಷ್ಟು ಬಂದಿದೆ ನೋಡಿ. ನನ್ನ ತಮ್ಮನಿಗೆ ಮತ್ತು ನನ್ನ ಹಸ್ಬೆಂಡ್ಗೆ ಕಾಫಿ ಮಾಡಿಟ್ಟಿದ್ನಲ್ಲ, ಅವ್ರ ಜೊತೆ ನಾನು ಕೂಡ ಕಷಾಯನ ಕುಡಿತಾ ಇದ್ದೀನಿ. ಇದನ್ನು ಕುಡಿದ್ಬಿಟ್ರೆ ನನಗೆ ಪಟ್ಟಂತ ಆ ಗಂಟ್ಲು ಕಿಚ್ ಅನಿಸೋದು, ಕಟ್ಟದಂಗೆ ಅನಿಸೋದು ಅದೆಲ್ಲ ಕಡಿಮೆ ಆಗುತ್ತೆ. ಸ್ವಲ್ಪ ವಾಯ್ಸ್ ಚೇಂಜ್ ಆಗಿರುತ್ತಲ್ಲ, ಅದು ಕೂಡ ಸರಿ ಹೋಗುತ್ತೆ. ನಾನು ಸುಮಾರು ದಿನದಿಂದ ಈ ಕಷಾಯ ಮಾಡ್ಕೊಳ್ತೀನಿ. ನನಗೆ ಇದು ನೀಟಾಗಿ ಸೆಟ್ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು. ಇನ್ನು ನನ್ನ ತಮ್ಮ, ನನ್ನ ಹಸ್ಬೆಂಡ್ ಅದೆಲ್ಲ ನೆನ್ನೆದೇ ಮಾತಾಡ್ತಾ ಇದ್ರು, ಸುಮ್ಮನೆ ಏನೇನೋ ಯೋಚನೆ ಮಾಡ್ಕೊಂಡು ಇವತ್ತು ಆರೋಗ್ಯ ಹಾಳು ಮಾಡ್ಕೊಂಡಿದೆಯಲ್ಲ ನೀನು ಅಂತ ಹೇಳ್ಬಿಟ್ಟು. ಇನ್ನು ರಾತ್ರಿ ಎಲ್ಲ ಹತ್ಬಿಟ್ಟಿದೆ ನೋಡಿ, ಕಣ್ಣತ್ರ ಎಲ್ಲ ಕಪ್ಪು ಆಗ್ಬಿಟ್ಟಿತ್ತು. ಅದನ್ನು ನನ್ನ ಹಸ್ಬೆಂಡ್ ಹೇಳ್ತಿದ್ರು, ಹಿಂಗೆ ಹತ್ತಿ ಟೆನ್ಷನ್ ಮಾಡಿಕೊಂಡ್ರೆ ನನ್ನ ಆರೋಗ್ಯನೇ ಹಾಳಾಗೋದು, ಬೇರೆಯವ್ರಿಗೆ ಏನೇನು ತೊಂದರೆ ಆಗಲ್ಲ ಅಂತ ಹೇಳಿ. ಇನ್ನು ಬಟ್ಟೆ ಕೂಡ ನೆನ್ನೆ ಒಗ್ದಿರೋದನ್ನೆಲ್ಲ ಒಣಗಾಕಿದ್ನೆಲ್ಲ ಅದನ್ನು ಕೂಡ ತೆಗೆದಿರಲಿಲ್ಲ. ಇವತ್ತು ಅದನ್ನು ಕೂಡ ತೆಗೆದು ಮಡಚಿಬಿಡೋಣ ಅಂತೇಳಿ ಆ ಕೆಲಸನೂ ಕೂಡ ಮುಗಿಸ್ಕೊಳ್ತಾ ಇದ್ದೀನಿ. ಇಲ್ಲಿನ ವಾತಾವರಣ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಇವತ್ತು ಹನಿ ಬೀಳ್ತಿಲ್ಲ, ಆದರೂ ಕೂಡ ವಾತಾವರಣ ತಣ್ಣಗಿದೆ. ಆಯಿತು, ಬಟ್ಟೆ ಎತ್ಕೊಂಡು ಬಂದು ಬಟ್ಟೆ ಗಿಟ್ಟೆ ಮಡಚಿ ಮನೆ ಕ್ಲೀನೆಲ್ಲ ಮುಗಿಸ್ಕೊಂಡಿದ್ದಾಯಿತು. ಇನ್ನು ಸಾಂಬಾರು ಮಾಡಿಬಿಡೋಣ ಅಂತೇಳಿ ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸಂತೆ ಹೆಂಗಿದ್ರು ಮೀನು ತೊಗೊಂಡು ಬಂದಿದ್ನಲ್ಲ, ಅದರಲ್ಲೇ ಸ್ವಲ್ಪ ಸಾಂಬಾರು ಮಾಡಿಬಿಟ್ಟು ಒಂದು ಸ್ವಲ್ಪ ಫ್ರಾನ್ಸ್ ತಂದಿದ್ದಾರೆ, ಅದರಲ್ಲೇ ಆಗಲೇ ಹೇಳ್ದಂಗೆ ಸ್ವಲ್ಪ ರೋಸ್ಟ್ ಏನಾದರೂ ಮಾಡ್ತೀನಿ. ಒಂದು ಅರ್ಧ kg ತೊಗೊಂಡು ಬಂದಿದ್ದೀನಿ ಅಂತ ಅಂದ. ಇಷ್ಟಿದೆ. ಆಮೇಲೆ ಹೇಳ್ದ ಅದು ಕ್ಲೀನ್ ಮಾಡಿ ಎಲ್ಲನೂ ಕೊಡ್ತಾರಲ್ಲ, ಅವಾಗ ಒಂದು 100 ಗ್ರಾಮ್ ಅಷ್ಟೇ ಬರೋದು. ಅರ್ಧ kgನ ಅದು ಕ್ಲೀನ್ ಆಗೋಕ್ಕಿಂತ ಮುಂಚೆ ತೂಗ ಹಾಕ್ತಾರಂತೆ. ಕ್ಲೀನ್ ಆದಮೇಲೆ ಒಂದು 100 ಗ್ರಾಮ್ ಅಷ್ಟೇ ಬರೋದು. ಸಾಕಷ್ಟೇ ಇಬ್ಬರಿಗೆ ಅಲ್ವಾ ಬಿಡು ಅಂತ ಅಂದ. ಸರಿ ಅಂದ್ಬಿಟ್ಟು ಸುಮ್ಮನಾಗಿದ್ದೀನಿ. ನೋಡಿ ಇಷ್ಟು ಬಂದಿದೆ. ಇನ್ನು ಫಿಶ್ ಕ್ಲೀನ್ ಮಾಡೋದು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುತ್ತೆ. ನಾನು ಲಾಸ್ಟ್ ಬ್ಲಾಗಲ್ಲೂ ಕೂಡ ತೋರಿಸಿದ್ದೀನಿ ಯಾವ ಥರ ನಾನು ಫಿಶ್ನ ಕ್ಲೀನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು.
ಇನ್ನು ಫಿಶ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಅದಾದಮೇಲೆ ಮಸಾಲೆ ಯಾವ ಥರ ಇಡ್ತೀನಿ ಅನ್ನೋದು ಕೂಡ ತೋರಿಸ್ತೀನಿ. ಇನ್ನು 1 kg ಅಷ್ಟು ಫಿಶ್ನ ತೊಗೊಂಡು ಬಂದಿದ್ದೆ. ಮಾಮೂಲಿಯಾಗಿ ರಾಗಿ ಹಿಟ್ಟು, ಅರಿಶಿನದ ಪುಡಿ, ಉಪ್ಪೆಲ್ಲನೂ ಹಾಕಿ ನೀಟಾಗಿ ತೊಳೆದು ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಫ್ರಾನ್ಸನ್ನ ನಾನು ಮೊದಲನೇ ಸಲ ಮನೆಯಲ್ಲಿ ಮಾಡ್ತಾ ಇರೋದಲ್ವ, ನನಗೂ ಕೂಡ ಗೊತ್ತಿರಲಿಲ್ಲ. ನಮ್ಮ ಚಿಕ್ಕಿನೇ ಹೇಳಿದ್ರು. ಅದು ನೀಟಾಗಿ ಕಟ್ ಮಾಡಿಬಿಟ್ಟು ಈ ಥರದ್ದೊಂದು ಏನೋ ಒಂದು ಎಳೆ ಥರ ಇರುತ್ತೆ, ಅದನ್ನೆಲ್ಲ ತೆಗೆದ್ಬಿಟ್ಟು ಮಾಡಬೇಕು ನೀನು ಅಂತೇಳಿ. ಹಾಗಾಗಿ ಅದನ್ನು ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಫ್ರಾನ್ಸ್ ಎಲ್ಲ ಕ್ಲೀನ್ ಮಾಡೋದು ಒಂಥರ ಹಿಂಸೆ ಅನಿಸ್ತಿರುತ್ತೆ. ಅದು ಸ್ಮೆಲ್ಲೆಲ್ಲ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಇವತ್ತು. ಸ್ವಲ್ಪ ರಾಗಿ ಹಿಟ್ಟು, ಅರಿಶಿನದ ಪುಡಿ, ಉಪ್ಪೆಲ್ಲನೂ ಹಾಕಿ ಮೀನು ಕ್ಲೀನ್ ಮಾಡ್ತೀವಿ ನೋಡಿ, ಸೇಮ್ ಅದೇ ಥರ ಮಾಡಿಕೊಂಡೆ. ಆವಾಗ ಸ್ವಲ್ಪ ಸ್ಮೆಲ್ಲು ಕಡಿಮೆ ಆಯಿತು. ಫ್ರಾನ್ಸ್ನ ನಾವು ಎಷ್ಟು ಕ್ಲೀನ್ ಮಾಡಿದ್ರು ಒಂಚೂರು ಸ್ಮೆಲ್ ಇರೋ ಥರ ಅನಿಸ್ತಿರುತ್ತೆ ಅಲ್ವಾ, ಹಾಗಾಗಿ ನಾನು ರಾಗಿ ಹಿಟ್ಟನ್ನ ಹಾಕ್ಕೊಂಡು ಕ್ಲೀನ್ ಮಾಡಿದ್ದು. ರಾಗಿ ಹಿಟ್ಟು ಹಾಕಿದ್ಮೇಲೆ ನಿಜವಾಗ್ಲೂ ಸ್ವಲ್ಪ ಕೂಡ ಸ್ಮೆಲ್ ಬರಲಿಲ್ಲ. ಮಾಮೂಲಿಯಾಗಿ ಫಿಶ್ ಎಲ್ಲ ಕ್ಲೀನ್ ಮಾಡಿದಾಗ ರಾಗಿ ಹಿಟ್ಟು ಹಾಕ್ಬಿಟ್ಟು ಹೆಂಗಿರುತ್ತೆ ಅದೇ ಥರ ಫ್ರಾನ್ಸು ಕೂಡ ನೀಟಾಗಿ ಕ್ಲೀನ್ ಆಯಿತು. ಇನ್ನು ಮೀನು ಸಾರು ಜೊತೆ ಸ್ವಲ್ಪ ಬಾಯ್ಲ್ಡ್ ರೈಸ್ ಇದ್ದರೆ ತುಂಬಾ ರುಚಿಯಾಗಿರುತ್ತೆ. ನಮ್ಮನೇಲಿ ಕಾಂಬಿನೇಷನ್ ಎಲ್ರಿಗೂ ಇಷ್ಟ, ಬಾಯ್ಲ್ಡ್ ರೈಸ್ ಮತ್ತು ಮೀನು ಸಾಂಬಾರು. ಹಾಗಾಗಿ ನಾನು ಇವತ್ತು ಅದನ್ನೇ ಮಾಡ್ತಾಯಿದ್ದೀನಿ. ಮಡಿಕೆಲೆ ಮಾಡ್ಕೊಳ್ತಾ ಇದ್ದೀನಿ, ಚೆನ್ನಾಗಿರುತ್ತೆ ಈ ಮೀನು ಸಾರೆಲ್ಲ ಮಡಿಕೆಯಲ್ಲಿ ಮಾಡಿದ್ರೆ ಅಂತೇಳ್ಬಿಟ್ಟು. ಅದ್ರ ಜೊತೆಗೆ ಸ್ವಲ್ಪ ಮೊಟ್ಟೆ ಫ್ರೈ ಮಾಡೋಣ ಅಂತೇಳ್ಬಿಟ್ಟು ಅದನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಸ್ವಲ್ಪ ಇಷ್ಟ ಈ ಮೊಟ್ಟೆನೆಲ್ಲ ನೀಟಾಗಿ ಫ್ರೈ ಮಾಡಿಕೊಂಡು ಊಟಕ್ಕೆ ನೆಂಚ್ಕೊಳ್ಳೋಕ್ಕೆ. ಹಾಗಾಗಿ ಇಲ್ಲಿ ನಮ್ಮ ಅಡುಗೆ ಮನೆಗೆ ಬಂದ್ರೆ ಸ್ವಲ್ಪ ಬೆಚ್ಚಗೆ ಅನಿಸ್ತಾ ಇರುತ್ತೆ. ಕಿಟಕಿ ದೊಡ್ಡದಾಗಿ ಕೊಟ್ಟಿರೋದ್ರಿಂದ ಬಿಸಿಲು ಬರ್ತಿರುತ್ತೆ. ಹಾಗೆ ಅಡುಗೆ ಏನಾದರೂ ಮಾಡ್ಲಿಕ್ಕೆ ನಿಂತ್ಕೊಂಡ್ಬಿಟ್ರೆ ಒಂಥರ ಬೆಚ್ಚಗಿರುತ್ತೆ, ಚಳಿ ಆಗಲ್ಲ. ಇದೆಲ್ಲ ಪ್ಲಾಸ್ಟಿಕ್ ಗಿಡ ಅನ್ಕೊಂಡವ್ರೆ, ಒರಿಜಿನಲ್ ಗಿಡ ಅಂತ ಹೇಳು. ಅದೆಲ್ಲ ಒರಿಜಿನಲ್ಲೇ. ಗ್ರಾಸ್ ಇವು ಪ್ಲಾಸ್ಟಿಕ್, ಇದು ಇಷ್ಟು ಪುಟಾಣಿ ಸಿಗ್ಬೇಕಲ್ಲ. ಇದು ಸ್ವಲ್ಪ ಗ್ರಾಸ್ನ ತೆಗಿಬೇಕಂತ ಅನ್ಕೊಂತಾ ಇದ್ದೀನಿ. ನೋಡ್ತೀನಿ ಆ ಗ್ರಾಸ್ನೆಲ್ಲ ಸ್ವಲ್ಪ ತೆಗ್ದ್ಬಿಟ್ಟು. ಇವಾಗ ಏನೋ ಮ್ಯಾಜಿಕ್ ಮಾಡ್ದಲ್ಲ, ಏನು ಉಗ್ತಾ ಇರೋದ್ನ ಸುಮ್ಮನೆ ಹಿಂಗ ಅಂದಲ್ಲ. ಏನ್ ಮ್ಯಾಜಿಕ್ ಅಲ್ಲ, ಗ್ಯಾಸ್ ಆಫ್ ಮಾಡ್ದ ಒಂದ್ ನಾಳೆ ಕೈ ಹಿಡ್ದಿದ ತಕ್ಷಣ ನೊರೆಲ್ಲ ಕೆಳಕೊಂಡೈತಲ್ಲ ಅಂತ ಅಪ್ಲೈ ಮಾಡಿದೆ. ನಾನು ಏನೋ ಹೇಳಕ್ ಬರ್ತೀನಿ, ಇವ್ರ ಮಾತಿನ ಮಧ್ಯೆ ಮತ್ತೆ ಬಿಡ್ತಾರೆ. ಇದನ್ನ ಸ್ವಲ್ಪ ಚೇಂಜ್ ಮಾಡ್ತೀನಿ, ಅದನ್ನ ತೆಗಿತೀನಿ. ಆರ್ಟಿಫಿಷಿಯಲ್ ಇವರು ನೀನೆಲ್ಲ ಬೇಜಾರು ಮಾಡ್ಕೊಂಡಿದ್ನಲ್ಲ, ನೀನು ಎಲ್ಲ ವಿಷಯನೂ ತಲೆಗೆ ಹಾಕೊಂಡು ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ಯಾ, ಬಿಟ್ಬಿಡು ಅಂತಾನೆ ಅಂತಿದ್ರು. ಆವಾಗ ಹೇಳಿದೆ ಕ್ಲಿಯರಾಗಿ ಏನಕ್ಕೆ ಬೇಜಾರಾಗಿದ್ದು ಅಂತೇಳಿ. ಕಮೆಂಟ್ ನಾನು ಅವ್ರಿಗೆ ಹೇಳಿರ್ತಿಲ್ಲ ಯಾವ ಥರ ಕಮೆಂಟ್ ಬಂದಿದೆ ಅನ್ನೋದನ್ನ ಡಿಲೀಟ್ ಮಾಡಿಬಿಟ್ಟೆ. ನಾನು ಬಂದ ತಕ್ಷಣ ಆ ಕಮೆಂಟ್ ಹೇಳಿದ್ನಲ್ಲ, ಆವಾಗ ಸುಮ್ಮನೆ ಆದರೂ ಅದರ ಕಮೆಂಟ್ ಎಲ್ಲ ಬಂದರೆ ಬ್ಲಾಕ್ ಮಾಡಿಬಿಡು, ನೀನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ ಅಂತ. ನನ್ನ ಕಮೆಂಟೇ ನೋಡೋದು, ಇಗ್ನೋರ್ ಮಾಡ್ಬಿಡ್ಬೇಕು, ಹಂಗೆ ಬಿಟ್ಬಿಡ್ಬೇಕು. ಓದಿದ್ರು ಓದಿರತ್ರ ಸುಮ್ಮನೆ ಆಗ್ಬಿಡ್ಬೇಕು. ಕೆಲವೊಂದ್ಸಲ ಮನ್ಸಿಗೆ ತುಂಬಾ ನೋವಾಗ್ಬಿಡುತ್ತೆ. ಕಮೆಂಟ್ನ ಅವರೇ ನೋಡಿ ಬೇಜಾರು ಮಾಡ್ಕೊಂತಾರೆ. ನನಗೆ ಬೇಜಾರಾಗಿದ್ದು ಅದೇ ವಿಷಯಕ್ಕೆ. ಲಾಸ್ಟ್ ಟೈಮ್ ಕೂಡ ಬ್ಲಾಗಲ್ಲಿ ಹೇಳೋದ್ನಲ್ಲ, ಈ ನಾನು ಮಾಡಿರೋದು ಕಿಚನ್ ಟೂರು, ಅದ್ರ ಬಗ್ಗೆ ಕಮೆಂಟ್ ಮಾಡಿದರೆ ನಾನು ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ದೆ. ಹೌದು, ಇಷ್ಟ ಆಗ್ತಿದ್ಯೇನೋ ತಗೊಳ್ಳೋಣ ಅಂತೇಳಿ ನಾನು ತಗೊಳ್ತಾ ಇದ್ದೆ. ಆ ಬ್ಲಾಗಲ್ಲಿ ಬಂದು ಬೇರೆ ಎಲ್ಲ ಕಮೆಂಟ್ ಮಾಡಿ ಅದಕ್ಕೆ ಒಂದು ಗ್ರೂಪ್ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಎಲ್ಲರೂ ಬಂದು ಅದೇ ಥರ, ಕೆಲವೊಂದಿಷ್ಟು ಜನ ಅಷ್ಟೇ, ಎಲ್ಲರೂ ಅಂದರೆ ಎಲ್ಲರೂ ಅಲ್ಲ, ಕೆಲವೊಂದಿಷ್ಟು ಜನ ಅದಕ್ಕೆ ರಿಪ್ಲೈ ಮಾಡಿಕೊಂಡು ಅಲ್ಲೇ ಒಂದು ಏನಂತಾರೆ ಒಂಥರ ಎಲ್ಲರೂ ಸೇರ್ಕೊಂಡು ಗುಂಪಲ್ಲಿ ಅದನ್ನೇ ಮಾತಾಡ್ತಾ ಇದ್ರೆ ಒಂಥರ ಬೇಜಾರಾಗೋಯ್ತು. ಮುಖ್ಯವಾಗಿ ಆ ಮಗು ಟಾಪಿಕ್ಗೆ ನನಗೆ ತುಂಬ ಬೇಜಾರಾಯಿತು ಅಷ್ಟೇ. ಅದಲ್ಲದೆ ಇನ್ನು ಕೆಲವೊಂದಿಷ್ಟು ಕೆಟ್ಟ ಪದಗಳನ್ನ ಬಳಸ್ಕೊಂಡು ಮಾತಾಡೋದು ಅಷ್ಟೇ. ಅದಕ್ಕೆ ನಿನ್ನೆ ಅಷ್ಟು ಬೇಜಾರಾಗಿ ನನಗೆ ಇನ್ನೇನು ಬ್ಲಾಗ್ನೂ ಕಂಟಿನ್ಯೂ ಮಾಡಲಿಕ್ಕಾಗಲಿಲ್ಲ, ಏನೂ ಮಾಡಲಿಲ್ಲ, ಸುಮ್ಮನಾಗ್ಬಿಟ್ಟೆ. ಇವತ್ತು ಸ್ವಲ್ಪ ನಾರ್ಮಲಾಗಿ ತೊಗೊಂಡಿದ್ದೀನಿ. ಇಲ್ಲ ಅದನ್ನೆಲ್ಲ ಇಗ್ನೋರ್ ಮಾಡಬೇಕು, ಆರಾಮಾಗಿರಬೇಕು ಅಂತ ಹೇಳಿ. ಇವತ್ತು ನನಗೆ ಅಡುಗೆ ಮಾಡೋಕ್ಕೂ ಅಷ್ಟೊಂದೇನು ಇಂಟ್ರೆಸ್ಟ್ ಇರಲಿಲ್ಲ, ಸುಮ್ಮನೆ ಆಗ್ಬಿಟ್ಟಿದೆ. ನನ್ನ ತಮ್ಮಂಗೆ ಗೊತ್ತಿಲ್ಲ ಅಂತ ಅಂದ್ಬಿಟ್ಟಿದ್ದಾನೆ ಮೀನನ್ನ ಈ ಥರ ಬೇಜಾರು ಮಾಡ್ಕೊಂಡಿದ್ದೀನಿ ಹಂಗೆ ಹಿಂಗೆ ಅಂತ. ಅವೆಲ್ಲ ನನಗೂ ಗೊತ್ತಿರಲಿಲ್ಲ. ಅದಕ್ಕೆ ಇವಾಗ ಅದನ್ನೇ ಮಾಡ್ತಾಯಿದ್ದೀನಿ. ಇವರು ಏನೋ ಒಂದು ಮಾಡಿ ನಗಿಸ್ತಾರೆ ಮಾತ್ರ. ನಾನು ಎಷ್ಟು ಬೇಜಾರು ಮಾಡ್ಕೊಂಡಿದ್ರು ಏನೋ ಒಂದು ಮಾಡಿ ನಗಿಸ್ಬಿಡೋದು. ನಂಗೂ ಒಂದ್ಸಲ ಮುಖ ನೋಡಿದ್ರೆ ನಗು ಬಂದ್ಬಿಡು. ಕಾಯ್ತಿದ್ದು ಅದನ್ನೇ ಮಾತಾಡ್ತಾ ಇದ್ರೆ ಅದೇ ತಲೆಯಲ್ಲಿ ಓಡ್ತಾ ಇರ್ತದೆ. ಅದನ್ನ ಬಿಟ್ಬಿಟ್ಟು ಬೇರೆ ಕೆಲಸ ನೋಡಿ. ಓಕೆ, ಮಾತಾಡಲ್ಲ, ನಿಲ್ಲಿಸ್ಬಿಡ್ತೀನಿ ಟಾಪಿಕ್. ನಿಲ್ಸು
ಬರ್ಲಾ? ಇಷ್ಟೇ ತಿಂದಿರೋದು. ಎಷ್ಟು ತಿಂದಿದ್ದಾರೆ ನೋಡಿ ಪಿಸ್ತಾನ. 4-5 ತಿಂದಿದ್ದೀನಿ. ಒಂದು ಟೈಮ್ ಅಷ್ಟು ಖಾಲಿ ಮಾಡ್ತಾರೆ. 4 ಇದೆ ಅಂತ ಹೇಳಿದ್ರು, ಅದು 10-12 ಇದೆ. ಒಂದೇ ಸಲ ತಿನ್ಕೊಂಡ್ ಬಿಡೋದು, ತಿನ್ಬೇಕು ಅನ್ಸಿದ್ರೆ. ಇಲ್ಲ ಅಂದ್ರೆ ತಿನ್ನೋದೇ ಇಲ್ಲ, ಅದನ್ನ ಮುಟ್ಟೋದೇ ಇಲ್ಲ, ಹಂಗ್ ಮಾಡ್ಬಿಡ್ತಾರೆ. ತೆಂಗಿನ ಮರ ಆಚೆ ಹಾಕ್ಬಿಡ್ತು. ಇನ್ನು ಮಾತಾಡ್ಕೊಂಡೆ ಅಡುಗೆನೂ ಮಾಡ್ಕೊಳ್ತಾ ಇದ್ದೀನಿ. ಮೊದಲು ಫ್ರಾನ್ಸ್ನ ಮ್ಯಾರಿನೇಟ್ ಮಾಡಿ ಇಟ್ಬಿಡೋಣ ಅಂತೇಳಿ, ಆಗಲೇ ಹೇಳಿದ್ನಲ್ಲ, ಒಂದು ಅರ್ಧ kg ಫ್ರಾನ್ಸ್ ತೊಗೊಂಡ್ರೆ ಒಂದು 100 ಗ್ರಾಮ್ ಬರುತ್ತೆ. ಅದಕ್ಕೆ ನಾನು ಒಂದು ಚಿಟಿಕೆ ಆಗುವಷ್ಟು ಅರಿಶಿನದ ಪುಡಿ, ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿ, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಒಂದು ಅರ್ಧ ನಿಂಬೆಹಣ್ಣು ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಎತ್ತಿಟ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ನುಣ್ಕೊಳ್ಬೇಕು. ಇನ್ನು ಅನ್ನಕ್ಕೆ ಇಟ್ಟಿದ್ನಲ್ಲ ಅದನ್ನು ಕೂಡ ಆಗ್ತಾಯಿದೆ. ನೋಡಿ ಎಷ್ಟು ಬೇಗ ಅನ್ನ ಆಗೋಯಿತು ಅಂತ ಅಂದರೆ, ಒಂದು 10-15 ನಿಮಿಷಕ್ಕೆ ಅನ್ನ ರೆಡಿನೇ ಆಗೋಗ್ಬಿಡ್ತು. ಬೇಗನೆ ಆಗೋಗ್ಬಿಡುತ್ತೆ, ಲೇಟ್ ಏನು ಆಗಲ್ಲ. ಇನ್ನು ಇವಾಗ ಮೀನು ಸಾಂಬಾರಿಗೂ ಕೂಡ ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು ಮಸಾಲೆಗಳನ್ನೆಲ್ಲ. ಹಾಗಾಗಿ ಒಂದು 10 ಬ್ಯಾಡಗಿ ಮೆಣಸಿನ್ಕಾಯಿನ ತೊಗೊಂಡು ಹುರ್ಕೊಳ್ತಾ ಇದ್ದೀನಿ. ಒಂದು 10-12 ಬ್ಯಾಡಗಿ ಮೆಣಸಿನ್ಕಾಯಿ ಅಂದ್ಕೊಳ್ಳಿ. 1 kg ಮೀನಿಗೆ 12 ಬ್ಯಾಡಗಿ ಮೆಣಸಿನ್ಕಾಯಿ. ಅದನ್ನು ಡ್ರೈ ರೋಸ್ಟ್ ಮಾಡಿಕೊಂಡು ಇವಾಗ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಅದೇ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಒಂದು 2.5 ಸ್ಪೂನ್ ಆಗುವಷ್ಟು ಧನಿಯಾ ಬೀಜನ ಸೇರಿಸ್ಕೊಂಡಿದ್ದೀನಿ. ಹಾಗೆ 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, 1 ಟೀ ಸ್ಪೂನ್ ಆಗುವಷ್ಟು ಮೆಣಸು, ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಮೆಂತ್ಯ ಇಷ್ಟನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ಇದನ್ನು ಕೂಡ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಹುರಿದಿಟ್ಕೊಂಡಿದ್ವಲ್ಲ ಮೆಣಸಿನ್ಕಾಯಿ, ಅದನ್ನು ಸೇರಿಸ್ತಾ ಇದ್ದೀನಿ. ಮೆಣಸಿನ್ಕಾಯಿನ ನಾವು ಕೈಯಲ್ಲಿ ಮುರಿದ್ರೆ ಅದು ಸ್ವಲ್ಪ ಮುರ್ಕೊಳ್ಬೇಕು, ಅಲ್ಲಿವರೆಗೂ ನಾವು ಹುರ್ಕೊಂಡಿರಬೇಕು. ಹಾಗೆ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಸೇರಿಸಿದ್ದೀನಿ, ಒಂದು ಅರ್ಧ ಇಂಚು ಶುಂಠಿ ಸೇರಿಸಿದ್ದೀನಿ. ಬೆಳ್ಳುಳ್ಳಿ ಬಂದುಬಿಟ್ಟು ಒಂದು ದೊಡ್ಡ ಗಾತ್ರದ ಬೆಳ್ಳುಳ್ಳಿಲಿ ಫುಲ್ ಗೆಡ್ಡೆನ ತೊಗೊಂಡಿದ್ದೀನಿ. ಹಾಗೆ 1 ಕಪ್ಪಷ್ಟು ತೆಂಗಿನಕಾಯಿ ತುರಿ, 1 ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನು ಈ ಮಿಕ್ಸಿಗಾದರೂ ಹಾಕೊಂಡು ರುಬ್ಕೊಬೋದು. ನಾನು ಸ್ವಲ್ಪ ಅದರಲ್ಲಿ ಬೇರೆ ಏನೇನೋ ಇರುತ್ತಲ್ವ, ಹಾಗಾಗಿ ಸಪ್ರೇಟಾಗಿ ಬಿಸಿನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಈಗ ಈ ಮಸಾಲೆನ ಚೆನ್ನಾಗಿ ರುಬ್ಕೊಂಡು ಬಿಡ್ತೀನಿ. ಈಗ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಮಸಾಲೆ ರೆಡಿ ಆಗೋಯ್ತು ಅಂತ ಹೇಳ್ಬಿಟ್ಟು. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿರ್ತೀವಲ್ಲ, ಅದಕ್ಕೆ ಇಷ್ಟೊಂದು ಒಳ್ಳೆ ಕಲರ್ ಬರುತ್ತೆ. ಇನ್ನು ಅದನ್ನು ಒಗ್ಗರಣೆ ಹಾಕ್ಬಿಡೋಣ ಅಂತೇಳಿ ಮಣ್ಣಿಂದು ಕಡಾಯಿ ಬರುತ್ತಲ್ಲ, ಆ ಕಡಾಯಿನ ಬಿಸಿಗಿಟ್ಟು ಎಣ್ಣೆ ಹಾಕಿ ಈರುಳ್ಳಿ ಹಾಕ್ತೆ. ಮಡಕೆ ಈ ಥರ ಸಿಡ್ದುಬಿಡ್ತು. ಸದ್ಯ ನಾನು ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡು ಅಡುಗೆ ಮಾಡ್ತೀನಿ. ಜಾಸ್ತಿ ಸುಟ್ಟೋಗೈತದು, ಅದು ನೋಡಿದ್ರೆ ಗೊತ್ತಾಗಲ್ವಾ? ಸೀಸನಿಂಗ್ ಮಾಡಿರ್ಲಿಲ್ಲ ನಾನು ಈ ಮಡಕೆನ. ಈ ಮನೆಗೆ ಬರೋ ಇದ್ರಲ್ಲಿ ಯಾವಾಗಲೂ ಮರ್ತು ಬಿಟ್ಟಿದ್ದೀನಿ ಸೀಸನಿಂಗ್ ಮಾಡೋಣ ಅಂತ ಅನ್ಕೊಂಡು ಸುಮ್ಮನಾಗ್ಬಿಟ್ಟಿದೆ. ನೋಡಿ ಹಿಂಗಾಗುತ್ತೆ. ನಾನು ಆ ಕಡೆ ಇದ್ದೆ ಸದ್ಯ, ಈಗ ಮುಂದೆಗಡೆ ಇದ್ದು ಹಿಂಗೆ ಮಾಡಿ ಡ್ರಮ್ ಅಂದ್ಬಿಟ್ಟಿದ್ರೆ ಮುಖ ಎಲ್ಲ ಇದಾಗ್ಬಿಟ್ಟಿರೋದು. ಅಪ್ಪು ಇಲ್ಲೊಂಚೂರು ಅಮ್ಮ ಅನ್ನ ಬೇಕಂದ್ರೆ ಅದ್ರಲ್ಲಿ ಮಾಡ್ಕೊ, ಮಿಕ್ಕಿದೆಲ್ಲ ಸ್ಟೀಲಲ್ಲೇ ಮಾಡ್ಕೊ. ಏನಕ್ಕೆ? ಅದು ಸಿಗಲ್ಲ ಅಪ್ಪು, ನೀರ್ ಹಾಕ್ಬೇಕು. ಅದು ಬರೀ ಎಣ್ಣೆ ಹಾಕಿಟ್ಟಿದ್ಯಾ, ಅದಕ್ಕೆ ಹಿಡ್ದೋಗೈತೆ. ಹಂಗಲ್ಲ, ಇದು ಸೀಸನಿಂಗ್ ಮಾಡ್ಬೇಕು, ಪಳಗಿಸ್ಬೇಕು. ನಾನು ಇದನ್ನ ಪಳಗಿಸಿರ್ಲಿಲ್ಲ. ಈ ಮನೆಗೆ ಬಂದ್ಮೇಲೆ ಮಾಡ್ಕೊಳ್ಳೋಣ ಅಂತ ಸುಮ್ಮನಾಗಿದ್ದೆ. ಅದು ಈಗ ಮರ್ತು ಬಿಟ್ಟಿದ್ದೀನಿ ನಾನು, ಯಾವ್ದೋಗೆ ಅಂದಲ್ಲ ಅದು ಕಡೆ ಗಮನನೇ ಕೊಟ್ಟಿಲ್ಲ. ಹೊಳ್ಳು ಅಂದ್ಬಿಟ್ಟು ಸದ್ಯ ನನಗೆ ಫಸ್ಟ್ ಕ್ಯಾಮ್ರಾ ಏನಾಯ್ತು ಅಂತ ನೋಡ್ತಾ ಇದ್ದೆ. ಅದೇ ಕ್ಯಾಮ್ರಾ ಮನೆ ಹಾಳಾಗ ಇನ್ನೊಂದು ತಗೊಂಬೋದು, ನಿನ್ಗೇನಾಗಿಲ್ಲ. ಅಯ್ಯೋ ದೇವಾ, ಜಾಸ್ತಿ ಎಲ್ಲ ಎಣ್ಣೆ ಎಲ್ಲ ಚೆಲ್ಲೈತಾ? ಎಣ್ಣೆ ಅದ್ರಲ್ಲಿ ಎಣ್ಣೆ ಒಂದೇ ಒಂದು ನೀರು ಹಾಕಿದ್ದೆ ಅಷ್ಟೇ. ಇಲ್ಲೊಂದು ಸ್ವಲ್ಪ ಸಿಡಿತೀನಿ, ಮಾರ್ಕ್ ಆಗಿದೆಯಾ ನೋಡಿ. ಅದೇ ಇವಾಗ ಗೊತ್ತಾಗಲ್ಲ, ಆಮೇಲೆ ಗೊತ್ತಾಗುತ್ತೆ. ತಲೆ ಕೆಡ್ಸ್ಕೊಂಬಿಡ, ಸ್ವಲ್ಪ ದೂರ ನಿಂತ್ಕೊಂಡೆ ಮಾಡೋ ಅಡುಗೆ. ದೂರನೇ ನಿಂತ್ಕೊಂಡಿದ್ದೆ ನಾನು. ಇದನ್ನ ಇಲ್ಲಿ ಇಟ್ಬಿಟ್ಟು ಸ್ವಲ್ಪ ಬಿಸಿ ಆಗ್ಲಿ ಅಷ್ಟರಲ್ಲಿ ಅನ್ನನ ಬಸ್ಬಿಡೋಣ ಅಂತ ಆ ಕಡೆ ಹೋದ್ನ, ಫಳಾರ್ ಅಂದ್ಬಿಡ್ತು. ನೋಡಿ ಈರುಳ್ಳಿ ಹಾಕಿರೋದು ಹಂಗೇ ಇದೆ. ಏನ್ ನಿಮ್ಗೆ ಅದೇ ಟೆನ್ಷನ್ ಆಯ್ತಾ ಇದ್ರೆ ಮಾಡ್ಬೇಡ ಅಡುಗೆ, ಆಯ್ತಾ? ಏನೋ ಯೋಚನೆ ಮಾಡ್ಕೊಂಡು ಏನೋ ಮಾಡ್ತಾ ಇದ್ರೆ ಹಂಗೆ ಆಗೋದು. ಆನ್ ಮಾಡಿಬಿಟ್ಟಿರ್ತೀಯ, ಎಲ್ಲೋ ಏನೋ ಮಾಡ್ತಾ ಇರ್ತೀಯ, ಹಂಗಾಗಿರ್ತದೆ. ಸೀಸನಿಂಗ್ ಮಾಡಿಲ್ಲಪ್ಪ, ಅದು ಸೀಸನು. ಏನ್ ಮಾಡಿಲ್ಲ ಅಂದ್ರೆ ಏನು, ಅದೇನು ಹಂಗ ಹೊಡೆದೋಗೋ ತರ ಕಾಯಿಸಿದ್ಯಾ? ಮತ್ತೆ ಇಷ್ಟು ವರ್ಷ ಅಡುಗೆ ಮಾಡಿದ್ದೀನಿ, ಯಾವತ್ತಾದ್ರೂ ಹಿಂಗಾಗಿತ್ತಾ? ನಾನು ಭಯ ಆಯ್ತದೆ ನಮ್ಗೆ. ನೀನೇನು ಕರೆಕ್ಟಾಗಿ ಹಿಂಗೆಲ್ಲ ಮಾಡಿದ್ರೆ ಏನ್ ಮಾಡೋದು ಹೇಳು? ಡ್ರೈ ಆಗೈತೆ. ಸೀಸನಿಂಗ್ ಮಾಡಿದ್ರೆ ಡ್ರೈ ಆಗಲ್ಲ. ಅದು ನೀಟಾಗಿ ಪಳಗಿಸ್ಬಿಟ್ಟಿಟ್ರೆ ಏನೂ ಆಗಲ್ಲ. ನಾನು ಪಳಗಿಸಿರ್ಲಿಲ್ಲ, ಅದಕ್ಕೆ ಈ ಅವಾಂತರ. ಇಷ್ಟೊಂದೆಲ್ಲ ಮಡಿಕೆ ಇಟ್ಕೊಂಡು ಅಡುಗೆ ಮಾಡ್ತಿರ್ತೀನಿ, ಯಾವತ್ತೂ ಹಿಂಗಾಗಿರ್ಲಿಲ್ಲ. ಇದೇ ಮೊದಲನೇ ಸಲ.
ನೀವು ನೋಡಿರ್ಬೋದು ಆಲ್ಮೋಸ್ಟ್ ನಾನು ಮಡಿಕೆಯಲ್ಲಿ ಅಡುಗೆ ಮಾಡೋದು. ಇದಕ್ಕೆ ಒಂದು ತಿರ್ಗಾ ತಲೆ ಕೆಡಿಸ್ಕೊಂಡು ಏನೇನೋ ಅನ್ಕೋಬೇಡ ಆಯ್ತಾ? ಇಲ್ಲ. ಹಾಂ. ಇನ್ನು ಅಪ್ಪು ಏನು ಅನ್ಕೊಂಡ್ಬಿಟ್ಟವ್ರೆ ಅಂದರೆ ನಾನು ನೆನ್ನೆದೇ ಏನೋ ಯೋಚನೆ ಮಾಡಿಕೊಂಡು ಯಾವುದೋ ಗ್ಯಾನ್ದಲ್ಲಿ ಅಡುಗೆ ಮಾಡ್ತಾಯಿದ್ದೀನಿ, ಅದಕ್ಕೆ ಅದು ಸಿಡಿದ್ಬಿಟ್ಟೈತೆ ಅಂತ ಅವರು ಹಂಗೆ ಅನ್ಕೊಂಬಿಟ್ಟವ್ರೆ. ಅದನ್ನೇ ಬೈತಾಯಿದ್ರು, ನೆನ್ನೆದೇ ಯೋಚನೆ ಮಾಡ್ಕೊಂಡು ನೀನು ಅಡುಗೆ ಮಾಡ್ತಾಯಿದ್ದೇನೋ ಅದಕ್ಕೆ ಹಿಂಗೆಲ್ಲ ಆಗಿರೋದು, ಆ ಥರ ಎಲ್ಲ ಯೋಚನೆ ಮಾಡೋಂಗಿದ್ರೆ ನೀನು ಅಡುಗೆನೇ ಮಾಡೋಕ್ಕೆ ಹೋಗ್ಬೇಡ ಅಂತ ಹೇಳ್ಬಿಟ್ಟು ಅದು ರೀಸನ್ ಅವ್ರಿಗೆ ಹೇಳಿದ್ರೆ ಆಮೇಲೆ ಅರ್ಥ ಮಾಡ್ಕೊಂಡ್ರು, ಹೌದಾ ಹಿಂಗ ಅಂತ ಹೇಳ್ಬಿಟ್ಟು. ಆದರೂ ಅವ್ರಿಗೆ ಡೌಟು, ನಾನು ನೆನ್ನೆನೇ ಯೋಚನೆ ಮಾಡ್ಕೊಂಡು ಅಡುಗೆ ಮಾಡ್ತಿದ್ದೀನಿ ಅಂತ. ಟೈಮ್ ಸರಿ ಇಲ್ಲ, ಇದೆಲ್ಲ ನೋಡ್ಕೊಂಡು ಹುಷಾರಾಗಿ ಮಾಡ್ಕೊಬೇಕು. ಸುಮ್ಮನೆ ಹಿಂಗೆ ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತ ಇವಾಗ ಹೇಳಿದ್ರೆ ಏನು ಪ್ರಯೋಜನ? ಈ ಹಣೆ ತುಂಬ ಉರಿತಾ ಇದೆ. ಅದಿಷ್ಟು ಅಪ್ಪ ಗುಳಿ ಆಗುತ್ತಿರು, ಆಮೇಲೆ ಅದೇ ಸರಿ ಹೋಗುತ್ತೆ. ಸದ್ಯ ಏನು ಜಾಸ್ತಿ ಏನಾಗಿಲ್ಲ, ಒಂದೊಂದು ತೊಟ್ಟು ಬಿದ್ದೈತೆ ಅಷ್ಟೇ. ಏನಾಗಲ್ಲ, ಎಲ್ಲ ಚಿಕ್ಕದ್ರಲ್ಲೇ ಹೋಯ್ತು ಅನ್ಕೋ. ಟೆನ್ಷನ್ ತಗೊಂಬೇಡ, ಆರಾಮಾಗಿ ಸ್ಟೀಲ್ ಪಾತ್ರೆಯಲ್ಲಿ ಅಡುಗೆ ಮಾಡಿ ಇವಾಗ ಸದ್ಯಕ್ಕೆ. ಈಗ ಅದೆಲ್ಲ ಯಾವ್ಯಾವ ಮಡಿಕೆ ಐತೆ ಅದೆಲ್ಲ ನೀರಲ್ಲಿ ನೆನೆ ಹಾಕ್ಬಿಡು ಇವಾಗ. ಗಾಬ್ರಿಗೆ ಎಲ್ಲಿಟ್ಬಿಟ್ಟಿದ್ದೀನಿ. ಬೇರೆ ಏನಾಗಿಲ್ಲ ತಾನೆ? ಗ್ಯಾಸ್ ಎಲ್ಲ ಉರಿತೈತೆ ನೋಡ, ಏನು ಹೆದರ್ಕೊಂಬಿಡ, ಏನಾಗಲ್ಲ ಅಂತ. ಸಿಲಿಂಡ್ರ್ ಕೆಳಗಡೆ ಐತೆ ಆಯ್ತಾ? ಇದಕ್ಕೆ ಕಾರಣ ನಾನೇನೆ ಅದನ್ನು ಸೀಸನಿಂಗ್ ಮಾಡಿ ನೀಟಾಗಿ ಪಳಗಿಸಿ ಇಟ್ಟಿದ್ರೆ ಇವತ್ತು ಈ ಥರ ಆಗ್ತಿರ್ಲಿಲ್ಲ. ಸುಮಾರಷ್ಟು ಜನ ಕೇಳ್ತಿದ್ರಿ, ನಮ್ಮನೆ ಗ್ಯಾಸ್ನಲ್ಲಿ ಏನಾದರೂ ಮಣ್ಣಿನ ಪಾತ್ರೆ ಇಟ್ಟರೆ ಅದು ಪೊಳಾರ ಅಂತ ಹೊಡೆದೋಗ್ಬಿಡುತ್ತೆ ಶಿಲ್ಪ ಅಂತ ಹೇಳ್ಬಿಟ್ಟು. ನಾನು ಯಾಕೆ ಹಂಗೆ ಹೊಡೆದೋಗುತ್ತೆ ಇವ್ರು ಹಿಂಗೆ ಅಂತಾರಲ್ಲ, ಸೀಸನಿಂಗ್ ಮಾಡಿಟ್ರೆ ಯಾಕೆ ಹೊಡೆದೋಗುತ್ತೆ ಅಂತ ಯೋಚನೆ ಮಾಡ್ತಾಯಿದ್ದೆ. ಹೊಡೆದೋಗೋಕ್ಕೆ ಸಾಧ್ಯನೇ ಇಲ್ಲ, ಸೀಸನಿಂಗ್ ಮಾಡ್ಕೊತೀವಲ್ಲ ಅಂತ ಹೇಳ್ಬಿಟ್ಟು. ಇವಾಗ ಗೊತ್ತಾಯಿತು ಯಾಕೆ ಆ ಥರ ಹೊಡೆದೋಗ್ತೇ ಇರುತ್ತೆ ಅಂತ ಹೇಳ್ಬಿಟ್ಟು. ಯಾವುದೇ ಮಣ್ಣಿನ ಪಾತ್ರೆಗಳನ್ನಾದರೂ ಸರಿ ಸೀಸನಿಂಗ್ ಮಾಡದೆ ಪಳಗಿಸ್ತೇನೆ ನಾವೇನಾದರೂ ಅಡುಗೆ ಮಾಡಲಿಕ್ಕೆ ಶುರು ಮಾಡಿದ್ರೆ ಅದು ಈ ಥರ ಪಳಕ್ಕಂತ ಹೊಡೆದೋಗುತ್ತೆ. ಸದ್ಯ ನನ್ನ ಅದೃಷ್ಟಕ್ಕೆ ನಾನು ಆ ಕಡೆ ನಿಂತಿದ್ದೀನಿ, ಈ ಕಡೆ ಏನಾದರೂ ನಿಂತ್ಕೊಂಡಿದ್ರೆ ನನ್ನ ಮುಖ ಇವತ್ತು ಹೋಗ್ತಾ ಇತ್ತು. ಏನೋ ಬಲ್ಗಡೆ ಎದ್ದಿದ್ದೀನಿ ಇವತ್ತು. ಮೊದಲೇ ಅರ್ಧ ಟೆನ್ಷನ್ನು ನೆನ್ನೆದು ಎಲ್ಲ ಎಲ್ಲ ಹೊಗೆ ಸುತ್ಕೊಂಡ್ಬಿಟ್ಟೈತೆ ಮನೆಯೆಲ್ಲ, ಅದಕ್ಕೆ ಅಲ್ಲಿ ಮೊಗ್ ಕಾಣಿಸ್ತಾ ಐತೆ. ಕಿಟಕಿ ತೆಗಿ ಸ್ವಲ್ಪ. ಮನಸ್ಸು ಸ್ವಲ್ಪ ಪ್ರಶಾಂತವಾಗಿದ್ರೆ ಎಲ್ಲ ಕೆಲಸ ಚೆನ್ನಾಗಾಗುತ್ತೆ. ಮನ್ಸು ಚೆನ್ನಾಗಿಲ್ಲ ಅಂದರೆ ನೋಡಿ ಏನೇನೆಲ್ಲ ಅವಾಂತರ ಆಗೋಗುತ್ತೆ. ನಾನು ಮೊದಲನೇ ಸಲ ನಮ್ಮ ಮನೇಲಿ ಈ ಥರದೊಂದು ಘಟನೆ ನಡೆದಿರೋದು. ನೀನು ಆದರೆ ಬರೀ ಇದಕ್ಕಿಷ್ಟು ಅಂತೀಯ, ಕುಕ್ಕರ್ ಎಲ್ಲ ಡಮಾರ್ ಡಿಮಿಲ್ ಅಂತ ಹೊಡೆದಾಗಿರ್ತದೆ, ಅವರೆಲ್ಲ ಎಷ್ಟು ಭಯ ಪಡಬೇಕು. ನಿಜ ಯಾವತ್ತೂ ಕೂಡ ಅಡುಗೆ ಮಾಡಬೇಕಾದ್ರೆ ನಾನು ಈ ಥರ ಎಲ್ಲ ಮಾಡಿರ್ಲಿಲ್ಲ. ತುಂಬ ಯೋಚನೆ ಮಾಡಿ ನಿಧಾನಕ್ಕಾದಷ್ಟು ಗಮನ ಇಟ್ಟು ಮಾಡ್ತೀನಿ. ನಾನೇ ಅದನ್ನು ಮರ್ತ್ಬಿಟ್ಟೆ. ಈ ಮನೆಗೆ ಹೋದ್ಮೇಲೆ ಅದನ್ನು ಪಳಗಿಸಿಡೋಣ ಅಂತ ಅಂದ್ಕೊಂಡಿದ್ದೆ, ಇಲ್ಲಿಗೆ ಬಂದ್ಮೇಲೆ ಮರ್ತೋದೆ. ಯಾಕೆ ಈ ಥರ ಇವತ್ತು ಆ ಪಾತ್ರೆ ಇಟ್ಟು ಅಡುಗೆ ಮಾಡೋದನ್ನ ಗೊತ್ತಿಲ್ಲ. ಹೋಗ್ಲಿ ಬಿಡಿ, ಸದ್ಯ ದೇವ್ರ ದಯಿಂದ ಏನೂ ಆಗಲಿಲ್ಲ, ಅದೇ ಸಮಾಧಾನ. ಇನ್ನು ಅದನ್ನೆಲ್ಲ ಕ್ಲೀನ್ ಮಾಡಿ ಮತ್ತೆ ಅಡುಗೆ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಯಾರೇ ಆದರೂ ಸರಿ ಈ ಥರ ಮಡಿಕೆಲಿ ಏನಾದರೂ ಅಡುಗೆ ಮಾಡ್ತಾಯಿದ್ರೆ ಮೊದಲು ಸೀಸನಿಂಗ್ ಮಾಡ್ಕೊಳ್ಳಿ, ಪಳಗಿಸಿ, ಅದಾದಮೇಲೆ ಅಡುಗೆನ ಮಾಡಿ. ಈ ಥರ ನಂತರ ಏನಾದರೂ ಮರ್ತುಬಿಟ್ಟು ಹಿಂಗೆ ಮಾಡಿದ್ರೆ ಈ ಥರ ಎಲ್ಲ ಎಡವಟ್ಟಾಗುತ್ತೆ. ಇನ್ನು ಇವಾಗ ಮೀನು ಸಾರಿಗೆ ಬೇರೆ ಪಾತ್ರೆ ಇಟ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಅವರು ಮಡಿಕೆಲೇ ಮಾಡಿಬಿಡ ನೀನು, ಸ್ಟೀಲ್ದ್ರಲ್ಲೇ ಮಾಡು ಅಂತ ಹೇಳ್ಬಿಟ್ಟು ಹೋದರು. ಹಂಗಾಯ್ತು ಅಂತ ಹೇಳ್ಬಿಟ್ಟು ನಾವು ಹಂಗೆ ಮಾಡೋಕ್ಕಾಗತ್ತಾ ಅಂದ್ಬಿಟ್ಟು ಇನ್ನೊಂದು ಮಡಿಕೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಒಂದು ಅರ್ಧ ಈರುಳ್ಳಿ ಹಾಕಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ಮಸಾಲೆ ರುಬ್ಬಿಟ್ಕೊಂಡಿದ್ದೆ ನೋಡಿ ಮೀನು ಸಾಂಬಾರಿಗೆ ಮಸಾಲೆನ, ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಇವಾಗ ಹುರ್ಕೊಳ್ತಾ ಇದ್ದೀನಿ. ಹಸಿದು ವಾಸನೆ ಎಲ್ಲ ಹೋಗಬೇಕು ಒಂದು ಸ್ವಲ್ಪ ಮಸಾಲೆದು, ಅದೆಲ್ಲ ಹೋದ್ಮೇಲೆ ಅದಕ್ಕೆ ನೀರಾಕಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಕುದಿಸ್ಕೊಳ್ತಾ ಇದ್ದೀನಿ. ಕೆಲವ್ರಿಗೆಲ್ಲ ತೆಳ್ಳಗಿರ್ಬೇಕು ಮೀನು ಸಾರು, ಕೆಲವ್ರಿಗೆ ಗಟ್ಟಿಗಿರಬೇಕು. ನಮಗೆಲ್ಲ ಸ್ವಲ್ಪ ಗಟ್ಟಿಯಾಗೇ ಇದ್ದರೆ ಮೀನು ಸಾರು ಇಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪ ನಾನು ನೀರು ಕಡಿಮೆ ಹಾಕ್ಬಿಟ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು, ಆಗಲೇ ನಾನು ಹುಣಸೆಹಣ್ಣ ನೆನೆಸಿಟ್ಟಿದ್ದೆ ನೋಡಿ, ಆ ಹುಣಸೆಹಣ್ಣಿನ ರಸನೂ ಇವಾಗ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಈ ಮಸಾಲೆ ಎಲ್ಲ ಕಂಪ್ಲೀಟಾಗಿ ಬೆಂದ್ಬಿಡಬೇಕು. ಅನ್ನಕ್ಕೆ ಸಾಂಬಾರು ಹಾಕ್ಕೊಂಡು ತಿನ್ಬೋದು ಅನ್ನೋ ಥರ ಮಸಾಲೆನ ಕುದಿಸ್ಕೊಳ್ಬೇಕು. ಇಷ್ಟು ಕುದಿಸ್ಕೊಂಡಿದ್ದಾದಮೇಲೆ ಇವಾಗ ನಾನು ಮೀನು ಹಾಕ್ತಾಯಿದ್ದೀನಿ. ಒಂದು 15-20 ನಿಮಿಷ ಮಸಾಲೆನ ನಾನು ಕುದಿಸ್ಕೊಂಡಿದ್ದೀನಿ. ಇವಾಗ 1 kg ಮೀನನ್ನ ಸೇರಿಸ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದು 2-3 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಮೀನು ಬೇಗನೆ ಬೆಂದೋಗ್ಬಿಡುತ್ತೆ.
ಬರೀ ಒಂದು 2 ನಿಮಿಷ ಬೇಯಿಸ್ಕೊಂಡ್ರೂ ಕೂಡ ಸಾಕಾಗೋಗ್ಬಿಡುತ್ತೆ. ಓವರ್ ಕುಕ್ ಮಾಡಿಬಿಟ್ರೆ ಮೀನೆಲ್ಲ ಕದ್ರೋಗ್ಬಿಡುತ್ತೆ. ಹಾಗಾಗಿ ಒಂದು 2 ನಿಮಿಷ ಬೇಯಿಸ್ಕೊಳ್ಳಿ. ಆಮೇಲೆ ಬೆಂದಿಲ್ಲ ಅಂತ ಅನ್ಸಿದ್ರೆ ಇನ್ನೊಂದು ಚೂರು ಫ್ಲೇಮ್ ಇಟ್ಟು ಬೇಯಿಸ್ಕೊಳ್ಳಿ. ಈಗ ನೀವು ನೋಡ್ತಿರ್ಬೋದು ಸಾಂಬಾರು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತೇಳಿ. ನಿಜವಾಗ್ಲೂ ತುಂಬಾ ರುಚಿಯಾಗಿ ಬಂದಿತ್ತು ಮೀನು ಸಾರು ಮಾತ್ರ. ಒಂದ್ಸಲ ನೀವು ಟ್ರೈ ಮಾಡಿ, ಮಿಸ್ ಮಾಡಬೇಡಿ. ಇನ್ನು ಇವಾಗ ಫ್ರಾನ್ಸ್ದು ಫ್ರೈ ಮಾಡ್ಕೊಳ್ಳೋಣ ಅಂತೇಳಿ ಒಂದು ಕಡಾಯಿಗೆ ಒಂದೇ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇವಾಗ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ನಲ್ಲ ಫ್ರಾನ್ಸು, ಅದನ್ನು ಸೇರಿಸ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಬೇಕು. ಇದನ್ನು ಆ ಎಣ್ಣೆಯಲ್ಲೇ ನೀಟಾಗಿ ಹುರ್ಕೊಂಡ್ರೆ ಆ ಫ್ರಾನ್ಸ್ ಎಲ್ಲ ನೋಡಿ ಯಾವ ಥರ ಆಗಿದೆ. ಎಣ್ಣೆ ನೀರಿನ ಅಂಶ ಎಲ್ಲ ಬಿಟ್ಕೊಂಡು ಆ ನೀರಿನ ಅಂಶ ಎಲ್ಲ ಡ್ರೈ ಆಗಿ ಎಣ್ಣೆ ಬಿಡಲಿಕ್ಕೆ ಶುರುವಾಗಬೇಕು. ಅಲ್ಲಿವರೆಗೂ ನಾವು ಫ್ರಾನ್ಸ್ನ ಹುರ್ಕೊಳ್ಬೇಕು. ಈ ಥರ ರೌಂಡ್ ಆಗಬೇಕು ಫ್ರಾನ್ಸು. ಅಲ್ಲಿವರೆಗೂ ಹುರ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಇನ್ನು ಇವಾಗಿನೊಂದು ಮಡಿಕೆಗೆ ನಾನು ಒಂದು ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕ್ಕೊಂಡ್ರೆ ಸಾಕು. ಇದಕ್ಕೆ ಸಣ್ಣ ಈರುಳ್ಳಿ ಬರುತ್ತೆ ನೋಡಿ, ಆ ಈರುಳ್ಳಿನ ಒಂದು 10ರಿಂದ 12 ತೊಗೊಂಡು ಸಣ್ಣದಾಗಿ ಕಟ್ ಮಾಡಿಕೊಂಡು ಎಣ್ಣೆಗೆ ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು. ಆ ಈರುಳ್ಳಿ ಕಲರೆಲ್ಲ ನೋಡಿ ಈ ಥರ ಚೇಂಜ್ ಆಗಬೇಕು. ಅಲ್ಲಿವರೆಗೂ ಹುರ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ ಒಂದು 5ರಿಂದ 6 ಬೆಳ್ಳುಳ್ಳಿ ಗೆಡ್ಡೆನ ಜಜ್ಜಿಟ್ಕೊಂಡಿದ್ದೆ, ಅದು ಇಷ್ಟನ್ನು ಕೂಡ ಸೇರಿಸ್ಬಿಟ್ಟು ಚೆನ್ನಾಗಿ ಹುರ್ಕೊಂಡು ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಖಾರದ ಪುಡಿ, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಧನಿಯಾದ ಪುಡಿ, ಸಣ್ಣ ಸ್ಪೂನಲ್ಲಿ ತೊಗೊಂಡಿರೋದು ನಾನು, ಇಷ್ಟನ್ನು ಹಾಕೊಂಡು ಮತ್ತೆ ಹುರ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನಾನು ಒಂದು ದೊಡ್ಡ ಟೊಮೊಟೊ ಬರುತ್ತಲ್ಲ, ಆ ಟೊಮೊಟೊನ ಈ ಥರ ಪ್ಯೂರಿ ಮಾಡ್ಕೊಂಡ್ಬಿಟ್ಟು ಈ ಹುರಿದಿಟ್ಕೊಂಡಿರೋ ಈರುಳ್ಳಿಗೆ ಸೇರಿಸಿ ಮತ್ತೆ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಈ ಟೊಮೊಟೊದೆಲ್ಲ ಸ್ವಲ್ಪ ಹಸಿ ವಾಸನೆ ಹೋಗಬೇಕು, ಹಾಗಾಗಿ ನಾನು ಸ್ವಲ್ಪ ಹುರ್ಕೊಂಡ್ಬಿಟ್ಟು ಅದಕ್ಕೆ ಉಪ್ಪು ಕೂಡ ಸೇರಿಸಿ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಂಡೆ. ಅದಾದಮೇಲೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಇವಾಗ ಕುದಿಸ್ಕೊಳ್ತಾ ಇದ್ದೀನಿ. ಆ ನೀರೆಲ್ಲ ಹಿಂಗಿ ಎಣ್ಣೆ ಎಲ್ಲ ಬಿಟ್ಕೊಳ್ಬೇಕು. ಅಲ್ಲಿವರೆಗೂ ಕುದಿಸ್ಕೊಂಡು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಫ್ರಾನ್ಸು, ಅದನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇದಕ್ಕೆ ಸ್ವಲ್ಪ ಸುಕ್ಕ ಪುಡಿ ಕೂಡ ಸೇರಿಸ್ತಾ ಇದ್ದೀನಿ. ಚಿಕನ್ ಸುಕ್ಕ ಎಲ್ಲ ಮಾಡಬೇಕಾದ್ರೆ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ, ಅದನ್ನು ಸೇರಿಸ್ತಾ ಇದ್ದೀನಿ. ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತೇಳಿ. ಇಲ್ಲ ಅಂದರೂ ಕೂಡ ತೊಂದರೆ ಇಲ್ಲ, ಗರಂ ಮಸಾಲ ಕೂಡ ಸೇರಿಸ್ಕೊಳ್ಬೋದು. ಸುಕ್ಕ ಪುಡಿ ಹಾಕಿದ್ಮೇಲೆ ಮಿಕ್ಸ್ ಮಾಡಿಬಿಟ್ಟು 1.5 ನಿಮಿಷದಿಂದ 2 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಎಣ್ಣೆ ಎಲ್ಲ ಬಿಟ್ಕೊಳುತ್ತೆ. ಆವಾಗ ಫ್ರಾನ್ಸ್ದು ಡ್ರೈ ಅಥವಾ ರೋಸ್ಟ್ ಏನಾದರೂ ಅಂದ್ಕೊಳ್ಬೋದು, ಅದು ಕೂಡ ರೆಡಿ ಆಯಿತು. ಇನ್ನು ನನಗೆ ಸ್ವಲ್ಪ ಎಗ್ ಫ್ರೈ ಕೂಡ ಮಾಡ್ಕೊಂಡಿದ್ದೆ. ಮಾಮೂಲಿಯಾಗಿ ಅರಿಶಿನದ ಪುಡಿ, ಉಪ್ಪು, ಸಾಸಿವೆ, ಕರಿಬೇವೆಲ್ಲನೂ ಎಣ್ಣೆಗೆ ಹಾಕ್ಬಿಟ್ಟು ಹುರ್ಕೊಂಡು ಮೊಟ್ಟೆ ಹಾಕಿ ಹುರ್ಕೊಂಡೆ ಅಷ್ಟೇ. ಚೆನ್ನಾಗಿರುತ್ತೆ. ಈ ರಸಮ್ಗೆ ಇದು ಚೆನ್ನಾಗಿರುತ್ತೆ ತುಂಬಾ. ಇನ್ನು ಕಿಚನ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಯಾಕೋ ಮನೇಲಿ ಇರಲಿಕ್ಕೆ ಮನಸ್ಸಾಗ್ತಿರ್ಲಿಲ್ಲ, ಹಾಗಾಗಿ ಶಾಪ್ಗೆ ಹೋಗ್ಬಿಡೋಣ ಅಂತೇಳಿ ಶಾಪಿಗೆ ಬಂದೆ. ಇನ್ನು ಅಪ್ಪು ಇದ್ಬಿಟ್ಟು ಇಲ್ಲಿ ಏನು ಮಾಡೋಕ್ಕೆ ಬಂದಿದ್ಯಾ, ಮತ್ತೆ ಇಲ್ಲಿ ಬಂದರೆ ಇನ್ನೊಂದು ಸ್ವಲ್ಪ ಬೇಜಾರು ಮಾಡ್ಕೊಳ್ತೀಯ ನೀನು, ಹೊರಗಡೆನಾದರೂ ಹೋಗ್ಬಿಟ್ಟು ಬರೋಣ ಬಾ ಅಂತ ಹೇಳ್ಬಿಟ್ಟು ಹೊರಗಡೆ ಕರ್ಕೊಂಡು ಬಂದರು. ಎಲ್ಲೂ ಹೋಗಲ್ಲ ಹೊರಗಡೆ ಅಂದರೆ. ನನಗೆ ಈ ಥರ ಗಿಡಗಳಿರೋ ಜಾಗಕ್ಕೆ ಹೋದರೆ ಮನಸ್ಸಿಗೆ ತುಂಬಾ ಸಮಾಧಾನ ಅನಿಸುತ್ತೆ. ಹಾಗಾಗಿ ನರ್ಸರಿ ಕರ್ಕೊಂಡು ಬಂದಿದ್ರು, ಏನೂ ತೊಗೊಳೋದಿರಲಿಲ್ಲ. ಸುಮ್ಮನೆ ಆ ಗಿಡಗಳೆಲ್ಲ ನೋಡಿದ್ರೆ ನನ್ನ ಮನಸ್ಸಿಗೂ ಕೂಡ ಸ್ವಲ್ಪ ಸಮಾಧಾನ ಆಗುತ್ತೆ, ಆರಾಮಾಗ್ತೀನಿ ಅಂತೇಳಿ ಕರ್ಕೊಂಡೋದ್ರು ಅಷ್ಟೇ. ಇನ್ನು ಅಲ್ಲಿಂದ ಮತ್ತೆ ಶಾಪಿಗೆ ಬಂದು ನೋಡಿದ್ರೆ ಈ ಗಿಡನ ಯಾರೋ ಕಟ್ ಮಾಡಿಬಿಟ್ಟಿದ್ದಾರೆ, ಮನಿ ಪ್ಲ್ಯಾಂಟ್ನ. ಮೇನ್ ಇದು ಇವಾಗ ಕಟ್ ಮಾಡಿರೋದು ನಾನು ಒಂದು ಬಿಟ್ಟಿರ್ಲಿಲ್ವೆಲ್ಲ ಕಟ್ ಮಾಡಿಬಿಟ್ಟಿದ್ರೆ. ಯಾರು ಕಟ್ ಮಾಡಿದ್ರಪ್ಪ? ಚೆನ್ನಾಗಿರೋ ಗಿಡ ಮಾಡೋಕ್ಕೆ. ಇನ್ನು ಈ ಗಿಡ ಕಟ್ ಮಾಡಿರೋದು ನೋಡಿ ಇನ್ನೂ ಬೇಜಾರಾಗ್ಬಿಡ್ತು. ಅದು ಯಾವಾಗ ಕಟ್ ಮಾಡಿದ್ರು ಏನೋ ಗೊತ್ತಿಲ್ಲ. ನಾವಿವತ್ತು ನೋಡಿದ್ದು ನನ್ನ ಹಸ್ಬೆಂಡ್ ಅದನ್ನೆಲ್ಲ ತೆಗೆದ್ಬಿಟ್ಟು ಬೇರೆ ಪಾಟ್ಗಳಿಗಾದರೂ ಹಾಕೋಣ ಅಂತೇಳಿ ಮಾಡ್ತಿದ್ದಾರೆ. ಈ ಥರ ಎಲ್ಲ ಗಿಡ ಕಟ್ ಮಾಡಿಬಿಟ್ರೆ ಎಷ್ಟು ಬೇಜಾರಾಗೋಗ್ಬಿಡುತ್ತೆ ಗೊತ್ತಾ. ಬೇಕಿದ್ರೆ ಸ್ವಲ್ಪ ಕಟ್ ಮಾಡ್ಕೊಂಡು ತೊಗೊಂಡೋಗ್ಬೋದಿತ್ತು. ಅವರು ಬೆಳೆಸ್ಕೊಂಡಂಗಲ್ಲ, ಅದನ್ನು ಬೆಳಿಲಿಕ್ಕೂ ಕೂಡ ಬಿಟ್ಟಂಗಲ್ಲ. ಹಾಗೆ ಪಾಪ ಈ ಗಿಡನ ನನ್ನ ಹಸ್ಬೆಂಡೇ ಹಾಕಿದ್ರು. ಸ್ಟುಡಿಯೋ ಓಪನ್ ಮಾಡಿದಾಗ ಪುಟಾಣಿ ಗಿಡ ತೊಗೊಂಡು ಬಂದು ನೆಟ್ಟಿದ್ರು. ಅದನ್ನು ಅಷ್ಟು ದೊಡ್ಡದಾಗಿ ಅದು ಬೆಳೆದಿತ್ತು. ಇವತ್ತು ಈ ಥರ ಆಗೋಯ್ತಲ್ಲ, ಅದಕ್ಕೆ ಪಾಪ ಅವ್ರಿಗೆ ತುಂಬಾ ಬೇಜಾರಾಗ್ಬಿಡುತ್ತೆ. ನಾನು CC ಕ್ಯಾಮ್ರಾದಲ್ಲಿ ಚೆಕ್ ಮಾಡಪ್ಪು ಕಾಣಿಸುತ್ತೆ, ನೋಡ್ಬೋದು ಯಾರು ಹಂಗೆ ಮಾಡಿದ್ದಾರೆ ಅಂತ. ನೋಡಿದ್ರೆ ಅದು ನೀಟಾಗಿ ಕ್ಯಾಪ್ಚರೇ ಆಗಿಲ್ಲ. ಅಂದರೆ ಆ ಗಿಡದ ಹತ್ರ ಬರೋದು CC ಕ್ಯಾಮ್ರಾದಲ್ಲಿ ಕಾಣಿಸಲ್ಲ, ಒಳಗಡೆದು ಮಾತ್ರ ಅದು ಕಾಣಿಸುತ್ತೆ. ಇನ್ನೇನು ಮಾಡೋಕ್ಕಾಗುತ್ತೆ, ಹೋಗಲಿ ಬಿಡಿ ಅಂತ ಹೇಳ್ಬಿಟ್ಟು ಇನ್ನು ಊಟ ಕೂಡ ಮಾಡಿರ್ತಿಲ್ವಲ್ಲ, ಮನೆಗೆ ಬಂದು ಇವಾಗ ಊಟ ಮಾಡ್ತಾಯಿದ್ದೀವಿ. ಸ್ವಲ್ಪ ಹೊರಗಡೆನೇ ಕೂತ್ಕೊಂಡು ಇವತ್ತು ಊಟ ಮಾಡೋಣ ಅಂತೇಳಿ ಹೊರಗಡೆನೇ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ವಾತಾವರಣ ಕೂಡ ತಂಪಾಗಿತ್ತಲ್ಲ, ಹಾಗಾಗಿ. ಇವಾಗ ಊಟ ಎಲ್ಲ ಮುಗೀತು. ಇವಾಗ ಶಾಪಿಗೆ ಹೊರಡಬೇಕು, ಇಬ್ಬರು ಕೂಡ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇನ್ನೇನು ನಾನು ಮನೇಲಿದ್ದೀನಿ, ಏನು ಮಾಡೋದು, ಬೇಜಾರಾಗುತ್ತೆ. ಶಾಪಿಗೆ ಹೋದರೆ ಅಲ್ಲಾದರೂ ಸ್ವಲ್ಪ ಕೆಲಸ ಮಾಡ್ಬೋದು. ಸ್ವಲ್ಪ ವಿಡಿಯೋ ಎಡಿಟಿಂಗ್ ಇದೆ, ಆ ಕೆಲಸನೂ ಕೂಡ ಮುಗಿಸ್ಕೊಂಡು ಬಿಡ್ಬೋದು. ಇನ್ನು ಮನಿ ಪ್ಲ್ಯಾಂಟ್ನ ತೊಗೊಂಡು ಬಂದಿದ್ದೋ ನೋಡಿ, ಅದು ಸ್ವಲ್ಪ ಕಟ್ಟಾಗಿದೆ ಅಂತ ಹೇಳ್ಬಿಟ್ಟು ಅದನ್ನು ಸ್ವಲ್ಪ ಚೆನ್ನಾಗಿರೋ ಇದನ್ನೆಲ್ಲ ತೆಗೆದ್ಬಿಟ್ಟು ಇನ್ನೊಂದು ಪಾಟ್ಗೆ ಹಾಕ್ತಾಯಿದ್ದಾರೆ. ಆ ಕೆಲಸ ಅವ್ರು ಮಾಡ್ತಿದ್ದಾರೆ. ಕೆಲಸ ಮುಗಿದ್ಮೇಲೆ ಇಬ್ಬರು ಹೊರಡೋಣ ಅಂತ. ಇವತ್ತಿನ ವ್ಲಾಗ್ನೂ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.
ವ್ಲಾಗ್ನ ಪೂರ್ತಿಯಾಗಿ ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಪೂರ್ತಿಯಾಗಿ ವ್ಲಾಗ್ ನೋಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೊಡಿ ನೋಡಿ ಆಯಿತಾ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.